ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆ ಅಂಗಡಿಯಿಂದ ಮಾತಾಡ್ತಿರೋದು. ನನ್ನ ಹೆಸರು ಸುನೀಲ್ ವಿವಾರ್ ಅಂತ, ವಿಜ್ಞಾನ ಶಿಕ್ಷಕ. ನಾವು ಇವತ್ತು ಶಾರದಾ ಪೂಜೆಯನ್ನು ಏರ್ಪಡಿಸಿದ್ದೀವಿ. ಸೊ ಈ ಶಾರದಾ ಪೂಜೆಯ ಪ್ರಯುಕ್ತ ನಮ್ಮ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಜೊತೆಗೆ ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೇವೆ. ಸೊ ನಮ್ಮ ಮಕ್ಕಳುಗಳು SSLCಯಲ್ಲಿ ಯಾವ್ಯಾವ ಚಿತ್ರಗಳು ಬರ್ತವೆ, ಇಂಪಾರ್ಟೆಂಟ್ ಹೃದಯ ಆಗಿರ್ಬೋದು, ಮೆದುಳು ಆಗಿರ್ಬೋದು, ಆಮ್ಲೀಯ ದ್ರಾವಣವನ್ನು ಪರೀಕ್ಷಿಸುತ್ತಿರೋದಾಗಿರ್ಬೋದು, ನೆಫ್ರಾನ್ ಆಗಿರ್ಬೋದು, ಪತ್ರರಂಧ್ರ ಆಗಿರ್ಬೋದು, ಹಲವಾರು ಚಿತ್ರವನ್ನು ಕೊಟ್ಟಿದ್ದೀನಿ. ಇವೆಲ್ಲವೂ ಕೂಡ SSLC ಬಂದೇ ಬರುವಂತಹ ಪ್ರಶ್ನೆಗಳು. ಸೊ ಅವರಿಗೆಲ್ಲವೂ ಕೂಡ ಚಿತ್ರವನ್ನು ಕೊಟ್ಟಿರೋದ್ರಿಂದ ಸೊ ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಅವ್ರ ಕೈಲಿ ಮಾನಸಿಕ ಸಾಮರ್ಥ್ಯ ಎಷ್ಟೈತೆ ಅಷ್ಟು ಕೂಡ ಹಾಕಿ ಪ್ರಯತ್ನವನ್ನು ಪಡ್ತಿದ್ದಾರೆ. ನಮ್ಮ ಮಕ್ಕಳು ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಮತ್ತು ಯಾವ ಥರ ಚಿತ್ರ ಬಿಡಿಸ್ತಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ಪ್ರೀತಿ. ನನ್ನ 10ನೇ ತರಗತಿ. ನಾನು ಬಿಡಿಸ್ತಿರೋ ಚಿತ್ರ ಪರಿವರ್ತಿತ ಚಾಕು ಮತ್ತು ಆಲ್ಕೆ. ನನ್ನ ಹೆಸರು ಮಾನವಿ. ನಾವು ಬಿಡಿಸ್ತಿರೋ ಚಿತ್ರ ದೂರದೃಷ್ಟಿಯ ಸಮೀಪ ಪರಿಹಾರ ಮತ್ತು ಕಾಂತೀಯ ಬಲ ರೇಖೆಗಳ ಚಿತ್ರ. ಮಧ್ಯಕ್ಕೆ ಏನು ಹಚ್ಚಿದ್ವಿ? ನನ್ನ ಹೆಸರು ತಾರಾ. ಹೇಳಕ್ಕೆ ಬೇಗ ಮಾಡಿದ್ದೀನಿ. ನನ್ನ ಹೆಸರು ಸಿಟಿ. ನಾನು DSS ಅಂಗಡಿಯಲ್ಲಿ ಓದ್ತಿದ್ದೀನಿ. ನಾನು ಬಿಡಿಸ್ತಿರೋದು ಮಾನವನ ಕೊಡು. ನನ್ನ ಹೆಸರು ಸ್ಫೂರ್ತಿ. ನಾನು ಬಿಡಿಸ್ತಿರೋದು ಎಲೆ ಆಟ ಕ್ರಿಕೆಟ್ ಓಟ. ನನ್ನ ಹೆಸರು ದಿವ್ಯಾ. ನಾನು ಬಿಡಿಸ್ತಿರೋ ಚಿತ್ರ ಶರಾಕಲ್ಪದ ಮೇಲೆ ಪರಾಗದ ಮಾಡಿ. ಅಲ್ಲಿ ಹೋಗುತ್ತಾನ ಕಡೆ ಹೋಗ್ತಾನೆ. ನಾನು ಬಿಡಿಸ್ತಿರೋ ಚಿತ್ರ ಬೆಳಕಿನ ಪುನಃ ಇದನ್ನ ಮಾಡಿದವ್ರು ತಗೊಳ್ತಾ ಕೇಳ್ತಾನೆ. ನನ್ನ ಹೆಸರು ನಿತಿನ್. ನಾನು ಬಿಡಿಸಿರುವ ಚಿತ್ರ ಮಾನವನ ಮೂತ್ರ ವಿಸರ್ಜನಾಂಗ ವಿವಾಹ ಮತ್ತು ಭೌತಶಾಸ್ತ್ರದ ಸೂತ್ರಗಳು. ನನ್ನ ಹೆಸರು ಅಕ್ಷಯ್. ನಾನು ಲೋಹದ ಶುದ್ಧೀಕರಣ ಮತ್ತು O ಮತ್ತು F1 ನಡುವೆ ಇಟ್ಟಾಗ ವಸ್ತುವನ್ನು ಪ್ರತಿಬಿಂಬ ಎಲ್ಲುಂಟೆ. ನನ್ನ ಹೆಸರು ಪ್ರಶಾಂತ್ ಲೆಚ್ಚ. ನಾನು ಬಿಡಿಸ್ತಿರೋ ಚಿತ್ರ ಮೆದಳು ಅಂಡರಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಂಡರಲ್ಲಿ. ಕೇಳಕ್ಕ ನಿನ್ನ ಹೆಸರು ಮತ್ತೆ ಯಾವುದು? ನನ್ನ ಹೆಸರು ವರ್ಷಿತಾ. JHS ಅಂಗಡಿ. ನಾನು ಬಿಡಿಸ್ತಿರೋ ಚಿತ್ರ ದಾಸವಾಳ. ಅಣ್ಣ ಹೇಳಿ. ನನ್ನ ಹೆಸರು ದಿಗಂತ್ ಅಂತ. JHS ಅಂಗಡಿ ಸಂತಾನೋತ್ಪತ್ತಿ JHS ಅಂಗಡಿ. ಅವ್ರು ಹೇಳೋದು ಮಾತ್ರ ನಾವು ಚಿತ್ರನ ಮಾಡಬೇಕು. ಸರ್ ಮಾಡಿದ್ದೀನಿ. ಒಂದು ನಿಮಿಷ ವಿಡಿಯೋ, ಒಂದು 5 ಸೆಕೆಂಡ್ ಚಿತ್ರ ಬಿಡಿಸ್ತಾ ಇರೋದು.
ಅಣ್ಣ ಹೇಳೋಣ. ಅರುಣ್ ಕುಮಾರ್ ಚಿಂಟು ಹೇಳು. ಹಾಯ್, ನನ್ನ ಹೆಸರು ಪೂರ್ವಿಕಾ. ನಾನು ಗುಡಿಸ್ತಿರೋದು ಮೆಟ್ರಿಕ್ ಸಿಕ್ಸ್ತಾ. ಈ ಸ್ಕೂಲ್ ಹೆಸರು 100 ಸರ್ಕಾರಿ ಪ್ರೌಢಶಾಲೆ 100. ನನ್ನ ಹೆಸರು ಹೇಳೋದಕ್ಕೆ ಹೇಳೇಕ GLC ಸರ್ಕಾರಿ ಪ್ರೌಢಶಾಲೆ ತೇಜಸ್ವಿ. ಪೂರ್ವಿಕಾ ಬಾರಿ ಏನು ಹೇಳೇಕ ಪ್ರೀತಿಯ ವಿದ್ಯಾರ್ಥಿನಿ ಪ್ರಾರ್ಥನೆ ಸ್ಥಿತಿಗೆ ನಾನು ಚಂದ್ರ ಲೋಹದ ಮೇಲೆ ಅಭಯವರ್ತ. GHS 100 ನಾನು ಓದ್ತಿರೋದು. ನಾನು ಬಿಡಿಸಿರೋ ಚಿತ್ರ ಹೃದಯ. ನಿನ್ನ ಹೆಸರು? ನನ್ನ ಹೆಸರು ಧನಂಜಯ ಗೌಡ. ಕಿಶನ್. ನಿನ್ನ ಹೆಸರು ಹೇಳು. ಹೇಳಕ್ಕ ಹೇಳು ಸುಮ್ಮನೆ. 4 ವರ್ಷ. ಹೇಳ ಹೇಳು ಕಿಶನ್. ನನ್ನ ನಾನು ಶ್ರೀನಾಮಸುರ ಮತ್ತು ದ್ವಿದಳೀಕರಣ ಚಿತ್ರವನ್ನು ಬರೆಯುತ್ತಿದ್ದೆ. ಈಗ ವಿಡಿಯೋ ಮಾಡ್ತಿರ್ತಾರೆ, ಮಾತಾಡ್ಬಾರ್ದು ಈಗ. ನಾನು ಬರ್ದಿರೋದು ಆಲ್ರೇನು ಮತ್ತೆ ಪರವರ್ತಿತ ಚಾಪ. ಅನಿಸಿಕೆಗಳಂತ ಪುಸ್ತಕ ಚಿತ್ರಗಳು, ದೂರದೃಷ್ಟಿದೋಷ ಚಿತ್ರಗಳು ಮತ್ತು ಕಾಂತಕ್ಷೇತ್ರ ಹೇಗೆ ಉಂಟಾಗಿದೆ ಅಂತ. ಅನಿಸಿಕೆ ದೂರದೃಷ್ಟಿದೋಷ ಪಾಠಿಸಲು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಅಷ್ಟೇ ಮಾನವನ ಕಣ್ಣಿನಲ್ಲಿ ಕಣ್ಣಿನ ಚಿತ್ರಗಳು ಹೇಳಬೇಕು ಅಂದರೆ ಕಣ್ಣಿನ ಚಿತ್ರಗಳು ಸ್ಕ್ಲೀರಾ, ಕೊರೈಡು, ಕಾಚಕಧಾತು, ಆಮೇಲೆ ಜಲರಸಧಾತು, ರೆಟಿನಾ, ಹೀಗೆ ಇತ್ಯಾದಿ ಭಾಗಗಳು ನೋಡ್ಬೋದು. ಅದನ್ನು ನಾವು ದೃಷ್ಟಿದೋಷದಲ್ಲಿ ಯಾವ ಭಾಗಗಳವೆ ಅಂದರೆ ದೂರದೃಷ್ಟಿದೋಷ, ಸಮೀಪ ದೃಷ್ಟಿದೋಷ, ಪ್ರೆಸ್ಬಯೋಪಿಯಾ, ದೃಷ್ಟಿದೋಷ. ದೂರದೃಷ್ಟಿದೋಷ ಏನಂದರೆ ದೂರದಲ್ಲಿರೋ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ಬೋದು, ಆದರೆ ಹತ್ತಿರದಲ್ಲಿರುವಂಥ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಕ್ಕಾಗಲ್ಲ. ಹಾಗಾಗಿ ಅದನ್ನ ದೂರದೃಷ್ಟಿದೋಷ ಅಂತ ಅಂತೀವಿ. ಈ ದೂರದೃಷ್ಟಿದೋಷ ಕಾರಣ ಏನಂದರೆ ಶಿಲೆಯ ಸ್ನಾಯುಗಳು ದುರ್ಬಲಗೊಳ್ಳುವುದು, ಕಣ್ಣಿನ ಗುಡ್ಡೆಯು ವಿಪರೀತ ವಕ್ರತೆ ಆಯ್ತದೆ. ಪರಿಣಾಮ ಏನಂದ್ರೆ ದೂರದಲ್ಲಿರುವಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಿದ್ರೆ ಹತ್ತಿರದಲ್ಲಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಪರಿಹಾರ ಪೀನಮಸರು ಬಳಸೋದ್ರಿಂದ ಈ ಚಿತ್ರ ನೋಡಿ ತಿಳ್ಕೊಬಹುದು. ಪೀನಮಸರು ಬಳಸೋದ್ರಿಂದ ಈ ಕಾಯಿಲೆನ ನಾವು ನಿವಾರಿಸಬಹುದು. ಆಮೇಲೆ ಇನ್ನೊಂದು ಇದಾದ್ರೆ ಸಮೀಪ ದೃಷ್ಟಿದೋಷ. ಈ ಸಮೀಪ ದೃಷ್ಟಿದೋಷ ಅಂದ್ರೆ ಹತ್ತಿರದಲ್ಲಿರುವಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ದೂರದಲ್ಲಿರುವಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದನ್ನು ನಾವು ಸಮೀಪ ದೃಷ್ಟಿದೋಷ ಅಂತ ಅಂತೀವಿ. ಅದು ಕಾರಣ ಏನಂತಂದ್ರೆ ಕಣ್ಣಿನ ಗುಡ್ಡೆ ವಿಪರೀತ ವಕ್ರತೆ ಮತ್ತೆ ಕಣ್ಣಿನ ಸಾಧುಸ್ಥಿತಿ ಉದ್ದವಾಗಿರ್ತದೆ. ಪರಿಣಾಮ ಏನಂದ್ರೆ ಹತ್ತಿರದಲ್ಲಿರೋ ವಸ್ತು ಚೆನ್ನಾಗಿ ಕಾಣ್ತದೆ, ದೂರದಲ್ಲಿರುವಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಇದು ಪರಿಹಾರ ಏನಂದ್ರೆ ನಿಮ್ಮ ವಸ್ತುಗಳು ಬಳಸೋದ್ರಿಂದ ನಾವು ಇದನ್ನ ನಿವಾರಿಸಬಹುದು ಈ ರೋಗವನ್ನ.
ಆಮೇಲೆ ನಾವು ನೇತ್ರದಾನ ಮಾಡಬೇಕು ಅಂದರೆ ಬಳಸಿರುವಂಥ ಅಂಶಗಳೇನೆಂದರೆ ನಾವೀಗ ಮರಣಿಸಿದ 10 ಮತ್ತು 15 ನಿಮಿಷದ ಒಳಗೆ ನಾವು ಆ ಕಣ್ಣನ್ನು ನಾವು ತಗೋಬೋದು. ಆ ಕಣ್ಣು ತಗೊಬಿಟ್ಟು ನಾವು ಹತ್ತಿರದ ಕಣ್ಣಿನ ಬ್ಯಾಂಕಿಗೆ ಕೊಟ್ಟರೆ 10 ರಿಂದ 15 ನಿಮಿಷದೊಳಗೆ 4 ರಿಂದ 6 ಗಂಟೆ ಒಳಗೆ ನಾವು ಕಣ್ಣನ್ನು ತಗೋಬೋದು. ಹತ್ತಿರದಲ್ಲಿರುವಂಥ ಕಣ್ಣಿನ ಬ್ಯಾಂಕಿಗೆ ಹೋದರೆ 10 ರಿಂದ 15 ನಿಮಿಷದೊಳಗೆ ನಮಗೆ ಕಣ್ಣನ್ನು ತೆಗೆದು ಕೊಡ್ತಾರೆ. ಆಮೇಲೆ ನಾವು ಕಣ್ಣಿನ ದೋಷ ಇರೋಂಥ ಕಣ್ಣನ್ನ ಕೊಟ್ಟರೆ ನಾವು ನೇತ್ರದಾನ ಮಾಡಿದ್ರೆ ಏನಾಗೋದಿಲ್ಲ. ಆದರೆ ಕ್ಯಾನ್ಸರು, ಹೆಪಟೈಟಿಸು ಈ ಥರ ರೋಗಗಳು ಇರ್ತವೆ, ಅದನ್ನು ಕೊಡಬಾರ್ದು. ಅದು ನೇತ್ರದಾನಕ್ಕೆ ಅದು ಸರಿಯಾಗಿದ್ರೆ ಕಣ್ಣಿನ ಕರೆಕ್ಟಾಗಿ ಇರೋಕ್ಕಿಲ್ಲ. ಆಮೇಲೆ ಏನು ಹೇಳ್ಬೋದು ಅಂದರೆ ಪ್ರೆಸ್ಪೋಯಫಿ ಅಂದರೆ ವಯಸ್ಸಾದವರಿಗೆ ಹತ್ತಿರದಲ್ಲಿರುವಂಥ ಅಂದರೆ ಈಗ ಕಣ್ಣಿನ ಸಾಮರ್ಥ್ಯ ಅವರು ಹೊಂದಾಣಿಕೆ ಕಳ್ಕೊಂಡಿರ್ತಾರೆ. ಆದ್ದರಿಂದ ಅವರಿಗೆ ಹತ್ತಿರದಲ್ಲಿರೋ ವಸ್ತು ಸ್ಪಷ್ಟವಾಗಿ ಮತ್ತು ಆರಾಮದಾಯಕವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡಕ ಬಳಸ್ಕೊಂಡೇ ನೋಡಬೇಕು. ಆದ್ದರಿಂದ ಅದನ್ನು ನಾವು ಪ್ರೆಸ್ಪೋಯಫಿ ಅಂತೀವಿ. ಇನ್ನೊಂದು ಭಾಗ ಯಾವುದು ಅಂದರೆ ಕಣ್ಣಿನ ಪೊರೆ ಅಂದರೆ ವಯಸ್ಸಾದವರಿಗೆ ಹಾಲಿನ ಪೊರೆ ಕಣ್ಣಿನಂತೆ ಬೆಳ್ಳಗೆ ಮತ್ತು ಮೋಡ ಕವಿದಂತಾಗಿರ್ತದೆ. ಅದನ್ನ ನಾವು ಕಣ್ಣಿನ ಪೊರೆ ಅಂತ ಕರಿತೀವಿ. ಇಷ್ಟೇ. ಆಮೇಲೆ ಈ ಚಿತ್ರ ನೇರವಾಹಕದಲ್ಲಿ ವಿದ್ಯುತ್ ವಹಿಸುತ್ತಿರುವಾಗ ಏಕ ಕೇಂದ್ರ ವೃತ್ತದಂತೆ ಕಾಂತಕ್ಷೇತ್ರ ಉಂಟಾಯಿತು. ಈ ಕಡೆ ಇಲ್ಲ ಫ್ರೆಂಡ್ ಬಾ. ನನ್ನ ಹೆಸರು ಅನ್ನಪೂರ್ಣ. ನಾನು ಸರ್ಕಾರಿ ಪ್ರೌಢಶಾಲಾ ಅಂತ ಓದ್ತಾ ಇದ್ದೀನಿ. ನಾನು ತೆರೆದ ಮತ್ತು ಮುಚ್ಚಿದ ಪತ್ರಗಳು. ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ತಾರ ಅಲ್ಲಪ್ಪ. ನನ್ನ ಹೆಸರು ಸರ್ಕಾರಿ ಪ್ರೌಢಶಾಲೆ ಅಂಗಡಿ. ನಾನು ಗೊತ್ತಿರೋದು ಮಾನವನ ಕಣ್ಣು. ಮಾನವನ ಕಣ್ಣಿಗೆ ಅನೇಕ ದೋಷಗಳಿವೆ. ಅದರಲ್ಲಿ 4 ಒಂದು ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಮತ್ತು ವಯೋಪೀಡ ಮತ್ತು ಕಣ್ಣಿನ ಪೊರೆ. ಮಾನವನ ಕಣ್ಣು ಕ್ಯಾಮರಾದಂತಿದೆ ಹಾಗೂ 2.3 ಸೆಂಟಿಮೀಟರ್ ಉಳ್ಳ ವ್ಯಾಸವುಳ್ಳ ಗೋಳಾಕಾರವಾಗಿದೆ. ಕಣ್ಣಿನ ಭಾಗಗಳು ಅನೇಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಮೊದಲನೇದಾಗಿ ತೀರ ಕಣ್ಣಿನ ಪದರವಾಗಿದೆ. ಕೊರಡು ಕಣ್ಣಿನ ಮಧ್ಯಭಾಗವಾಗಿದೆ. ರಕ್ತನಾಳಗಳನ್ನು ಹೊಂದಿದೆ. ಕಣ್ಣಿಗೆ ಆಮ್ಲಜನಕವನ್ನು ಒದಗಿಸುತ್ತದೆ. ಕಾರ್ನಿಯಾ ಕಣ್ಣಿನ ತೆಳುವಾದ ಮತ್ತು ಉಬ್ಬಿದ ಭಾಗವಾಗಿದೆ. ಕಣ್ಣು ಬೆಳಕು ಪ್ರವೇಶಿಸುವ ದ್ವಾರವಾಗಿದೆ. ರೆಟಿನಾ ನೈಜ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನೈಸರ್ಗಿಕ ದ್ಯುತಿ ಸಂವೇದಿತ ಪರದೆಯಾಗಿದೆ. 2 ರೀತಿಯ ಜೀವಕೋಶಗಳನ್ನು ಹೊಂದಿದೆ. ಒಂದನೇದು ಶಂಕುಕೋಶ, ಎರಡನೇದು ಕಂಬಿಕೋಶ. ಶಂಕುಕೋಶ ಅಂದರೆ ಬಣ್ಣ ಗ್ರಹಿಸುತ್ತದೆ. ಕಂಬಿಕೋಶ ಅಂದರೆ ದೃಷ್ಟಿ. ಥ್ಯಾಂಕ್ ಯು ಸರ್. ಮಾಡ್ತೀನಿ ಅನ್ಕೊಂಡು ಹಿಂದೆ ಹಚ್ಚಿದ್ರಲ್ಲಿ ಮತ್ತೆ ಅಲ್ಲಿ ನಿಂತು. ಹಾಂ ಸರಿ ಕೇಳಿಸಿ. ಸ್ಫೂರ್ತಿ ಲಕ್ಷ್ಮಿ 10th ಸ್ಟ್ಯಾಂಡರ್ಡ್ ಸರ್ಕಾರಿ ಹೇಳ್ತೀನಿ. ನಾನು ಗೊತ್ತಿರೋದು ಸರಣಿ ಕ್ರಮದಲ್ಲಿ ರೋಧಕಗಳಲ್ಲಿ R1, R2, R3 ಅಂದರೆ ರೋಧಕಗಳು. V ಅಂದರೆ ವೋಲ್ಟಾಮೀಟರ್, A ಅಂದರೆ ಅಮ್ಮೀಟರ್, ಬ್ಯಾಟ್ರಿ, ಸ್ವಿಚ್. ಇದು ರೋಧಕಗಳನ್ನು ಮನೆಯಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುವುದಿಲ್ಲ. ಏಕೆಂದರೆ ವಿದ್ಯುತ್ ಅಪಘಾತಗಳು ಉಂಟಾಗುತ್ತದೆ. ಮನೆಯಲ್ಲಿ ಉಪಕರಣಗಳು ಹಾಳಾಗುತ್ತದೆ. ಹೀಟರು ಜೊತೆಗೆ ಸಾಕೆಟ್ನೊಂದಿಗೆ ಇರುವಂತಹ ವಸ್ತುಗಳು ಹಾಳಾಗುತ್ತದೆ. ಇದರಿಂದ ಜೋಡಿಸಿರುವ ಸರಣಿ ಕ್ರಮವನ್ನು ಮನೆಯಲ್ಲಿ ಬಳಸುವುದಿಲ್ಲ. ಸರಣಿ ಕ್ರಮದ ಸೂತ್ರ RS = R1 + R2 + R3. ಎಳೆ ಅಡ್ಡ ಸಿಲಿಕೆ ನೋಟ. ಇದು ಎಳೆ ಅಡ್ಡ ಸಿಲಿಕೆ ನೋಟ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾವಲು ಜೀವಕೋಶಗಳು
ಕಾವಲು ಜೀವಕೋಶಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ಲೋರೋಪ್ಲಾಸ್ಟ್ ಅಂದ್ರೆ ಕ್ಲೋರೋಫಿಲ್ಗಳಿರುವ ಪ್ಲಾಸ್ಟಿಕ್ಗಳನ್ನು ಕ್ಲೋರೋಪ್ಲಾಸ್ಟ್ ಎನ್ನುತ್ತದೆ. ಪತ್ರರಂಧ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯಲ್ಲಿ ಕಾವಲು ಜೀವಕೋಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನೆಕ್ಸ್ಟ್ ಹೇಳಿ. ನನ್ನ ಹೆಸರು ದಿವ್ಯಾ, ಸರ್ಕಾರಿ ಪ್ರೌಢಶಾಲೆ ಅಡ್ಬಂಗಿ. ನಾನು ಬಿಡಿಸಿದ ಚಿತ್ರ ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ. ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ ನಾನು ಹೂವುಗಳನ್ನು ನೋಡ್ಬೋದು. ಅದರಲ್ಲಿ ಶಲಾಕಾಗ್ರದಲ್ಲಿ ಪರಾಗರೇಣುಗಳಿವೆ. ಪರಾಗರೇಣು ಗಂಡು ಲಿಂಗಾಣುಗಳಾಗಿದ್ದು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗಿಯಾಗಿರ್ತವೆ. ಶಲಾಕಾಗ್ರ ಶಲಾಕೆಯ ತುದಿ ಭಾಗ ಆಗೈತೆ ಮತ್ತು ಪರಾಗರೇಣು ಬಂದ್ಬಿಟ್ಟು ಶಲಾಕಾಗ್ರದ ಮೇಲೆ ಅಂಟಿಕೊಳ್ಳಕ್ಕೆ ಚಿಗುರಾದ ಪದಾರ್ಥ ಹೊಂದೈತೆ. ಪರಾಗ ನಳಿಕೆ ಶಲಾಕಾಗ್ರ ಮತ್ತು ಅಂಡಾಶಯದ ನಡುವೆ ಇರುವ ಉದ್ದನೆಯ ನಳಿಕೆಯಾಗಿದೆ. ಅಂಡಾಶಯ ಹೆಣ್ಣು ಸಂತಾನೋತ್ಪತ್ತಿ ಭಾಗವಾಗಿದೆ ಮತ್ತು ಅಂಡಾಣುವನ್ನು ಉಂಟು ಮಾಡುತ್ತದೆ. ಚಿತ್ರ ಸಮಾಂತರವಾಗಿರುವ ರೋಧಕಗಳು. ಸಮಾಂತರವಾಗಿರುವ ರೋಧಕಗಳ ಸೂತ್ರ 1/Rp = 1/R1 + 1/R2 + 1/R3. R1, R2, R3 ರೋಧಕಗಳು. V ವೋಲ್ಟ್ ಮೀಟರ್ನ ನಾವು ವಿದ್ಯುತ್ ವಿಭವಾಂತರ ಅಳತೆ ಮಾಡಲು ಬಳಸ್ತೀವಿ. A ಅಮ್ಮೀಟರ್ನ ನಾವು ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸ್ತೀವಿ. K ಅಂದ್ರೆ ಸ್ವಿಚ್, ಇದು ಬ್ಯಾಟ್ರಿ. ಸಮಾಂತರವಾಗಿ ನಾವು ಮನೆಯಲ್ಲಿ ಜೋಡಿಸುವುದರಿಂದ ಉಪಕರಣಗಳು ತಮಗೆ ಬೇಕಾದಂತ ವಿದ್ಯುತ್ ಅನ್ನು ಸೆಳೆದುಕೊಳ್ಳಲು ಸಹಾಯ ಆಯ್ತದೆ. ಮತ್ತೆ ಯಾವ್ದಾದ್ರು ಸಮಾಂತರ ಕ್ರಮದಲ್ಲಿ ಒಂದು ಉಪಕರಣ ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಾಕಿ ಉಪಕರಣ ಕೆಲಸ ಮಾಡ್ತದೆ. ಇದರಿಂದ ನಾವು ತಿಳ್ಕೊಬಹುದು ಯಾವ ಉಪಕರಣ ಕೆಲಸ ಮಾಡ್ತೀರಾ ಅಂತ. ಗುಡ್. ಕೇಳಿ. ನನ್ನ ಹೆಸರು ಅಪೂರ್ವ ಇರ್ತಾರೆ.